ಚಿಂತಾಮಣಿ ತಾಲೂಕು ಮೊನ್ನೆ ಈ ಇಶ್ಯೂ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಕುಟುಂಬದ ವಿರುದ್ಧ ಆರೋಪಗಳನ್ನು ಮಾಡಿರುತ್ತಾರೆ. ಆ ಆರೋಪಗಳಿಗೆ ಪ್ರತ್ಯುತ್ತರವಾಗಿ ನಾನು ಈ ದಿವಸ ತಮ್ಮ ಮುಂದೆ ತಮ್ಮ ಮೂಲಕ ಈ ಸರ್ವೆ ನಂಬರ್ 2 5 ಎಕರೆ 10 ಗುಂಟೆ ಮೂಲತಃ ನಮ್ಮ ಕುಟುಂಬ ಅಂದರೆ ನಮ್ಮ ತಾತನ ತಾತ ಸುಬ್ಬರಾಯ ಅನ್ನೋರಿಗೆ ಮೂಲ ಟಿಪ್ಪಣಿ ಪುಸ್ತಕದ ಪ್ರಕಾರ ಸುಬ್ಬರಾಯ ಅಂತ ಕರ್ದಾದಾರ ಅಂತ ನಮೂದಾಗಿರುತ್ತದೆ. ಅದೇ ರೀತಿ 1878 ಇಸ್ವಿಯಲ್ಲಿ ಆದಂತಹ ದಾಖಲಾತಿ ಮೂಲ ಸರ್ವೆ ಪಕ್ಕಾ ಪುಸ್ತಕದಲ್ಲಿ ಕರ್ದಾದಾರ ಸುಬ್ರಾಯ ಅಂತ ಇರುತ್ತೆ. ಆ ಸುಬ್ರಾಯ ಅವರು ತೀರ್ಕೊಂಡ ತಕ್ಷಣ ಇಂಡೆಕ್ಸ್ ಆಫ್ ಲ್ಯಾಂಡ್ಸು ಮತ್ತು ರೆಕಾರ್ಡ್ ಆಫ್ ರೈಟ್ಸಲ್ಲಿ ಇಂಡೆಕ್ಸ್ ಆಫ್ ಲ್ಯಾಂಡ್ಸಲ್ಲಿ ವೆಂಕಟರೆಡ್ಡಿ ಬಿನ್ ಸುಬ್ರಾಯ RR ನಂಬರ್ 10 ಮತ್ತು ದತ್ತು ಮಗ ವೆಂಕಟರಾಮಣ್ಣ, ವೆಂಕಟರೆಡ್ಡಿ ತೀರ್ಕೊಂಡ್ಮೇಲೆ ವೆಂಕಟರಾಮಣ್ಣ ಹೆಸರಿಗಾಗುತ್ತೆ. RR ನಂಬರ್ 10ರಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ, ವೆಂಕಟರೆಡ್ಡಿ ಬಿನ್ ಸುಬ್ರಾಯ ಖಾತೆದಾರ ಅಂದರೆ ಸುಬ್ರಾಯ ಅನುಭವದಾರನ ಸುಮಾರು 50 ವರ್ಷಗಳ ಅನುಭವ, ಕುಟುಂಬದ ಯಜಮಾನ. ಸರ್ವೆ ನಂಬರ್ 2 ಎಂಟೈರ್ ಸರ್ವೆ ನಂಬರ್ 2 ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋದು. ಅದಾದ ನಂತರ ವೆಂಕಟರೆಡ್ಡಿ ಅವರು 1943ರಲ್ಲಿ ತೀರ್ಕೊಳ್ತಾರೆ. RR ನಂಬರ್ 117ರಲ್ಲಿ ವೆಂಕಟರಾಮಣ್ಣನಿಗೆ ಪಟೇಲ್ ವೆಂಕಟರೆಡ್ಡಿ ಪೌತಿ ಸೊಬೂಬು ಸರ್ವೆ ನಂಬರ್ 1/9 2 4 5 40 44 51 1943ರಿಂದ 2003ವರೆಗೂ ನಮ್ಮ ತಾತ ವೆಂಕಟರಾಮಣ್ಣನೇ ಮಾಲೀಕರು. ಅದಕ್ಕೆ 1950-51ರಲ್ಲಿ ರಸೀದಿ ಪಟ್ಟ ಬುಕ್ಕ ಸರ್ಕಾರದವ್ರು ಕೊಡ್ತಾರೆ, ವೆಂಕಟರಾಮಣ್ಣ ಬಿನ್ ವೆಂಕಟರೆಡ್ಡಿ ಅಂತ. ಅದರಲ್ಲಿ ನಾನು ಮೇಲೆ ಹೇಳ್ದ ಎಲ್ಲ ಸರ್ವೆ ನಂಬರ್ಗಳು ನಮೂದಾಗಿರುತ್ತದೆ. ಸರ್ವೆ ನಂಬರ್ 4 1/9 2 5 40 44 51 3/3 65 ಇಷ್ಟು ಸರ್ವೆ ನಂಬರು ವೆಂಕಟರಾಮಣ್ಣನಿಗೆ ಸೇರಿರುತ್ತೆ. ಅದಾದ ನಂತರ ನಮ್ಮ ಊರಲ್ಲಿ ನಮ್ಮ ಮನೆ ಸರ್ವೆ ನಂಬರ್ 2ರಲ್ಲಿ ನಮ್ಮ ತಾತನ ಕಾಲದಿಂದ ಸುಬ್ರಾಯ ಕಾಲದಿಂದ ನಾವು ಮನೆ ಕಟ್ಕೊಂಡಿರ್ತೀವಿ ನಮ್ಮ ಜಮೀನಲ್ಲೇ. ನಮ್ಮ ತಾತ ಏನು ಮಾಡ್ತಾರೆ, ನಮ್ಮ ತಾತನ ತಮ್ಮ GV ಸುಬ್ಬಾರೆಡ್ಡಿ ಅನ್ನೋರು ನಮ್ಮೂರಲ್ಲಿ ನಮ್ಮನ್ನು ನಂಬ್ಕೊಂಡು ಬಂದ 8 ಕುಟುಂಬಕ್ಕೆ 1953 ಅಂದರೆ ದಿನಾಂಕ 28/1/53ರಲ್ಲಿ ಗ್ವಾಳಹಳ್ಳಿ ಗ್ರಾಮದ ವೆಂಕಟಪ್ಪನ ಮಗ ನಾರಾಯಣಪ್ಪ ಅಂದರೆ ಇವ್ರ ತಂದೆಗೆ ಅವ್ರು ನಮ್ಮ ನೆಂಟರು ಅವ್ರ ಕದ್ರೆಪಲ್ಲಿಯಿಂದ ನಮ್ಮೂರಿಗೆ ಬಂದಾಗ ಅವ್ರು ಕೊಡೋದು. ಮುನಿಯಪ್ಪನ ಮಗ GV ಸುಬ್ಬಾರೆಡ್ಡಿ ಏನಂತ ಕೊಡ್ತಾರೆ, ಮನೆ ಕಟ್ಟಿಕೊಳ್ಳಲು. ಇದರಲ್ಲಿ ಶೆಡ್ಯೂಲಲ್ಲಿ ಬರೀತಾರೆ, ಇದೇ ಗ್ವಾಳಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 2 ನಮ್ಮ ಅಣ್ಣ ವೆಂಕಟರಾಮಣ್ಣ ಖಾತೆ ಜಮೀನಿನಲ್ಲಿ ಪೂರ್ವ ಪಶ್ಚಿಮ 11 ಗಜ, ಉತ್ತರ ದಕ್ಷಿಣ 12 ಗಜ. ಅದೇ ರೀತಿ ಅದೇ ದಿನ 8 ಜನಕ್ಕೆ ಮಾಡುವಾಗ ಅದರಲ್ಲಿ ಇನ್ನೊಬ್ಬರಿಗೆ ಈರನಬೋಯಿ ಮಗ ವೆಂಕಟರಾಯಪ್ಪನಿಗೆ ಅಂದರೆ ಇವ್ರ ತಾತನಿಗೆ ಮನೆ ಕಟ್ಕೊಳ್ಳೋದು. ಅದರಲ್ಲೂ ಸೇಮ್ ನಮ್ಮ ಅಣ್ಣನ ವೆಂಕಟರಾಮಣ್ಣನ ಖಾತೆ ಸರ್ವೆ ನಂಬರ್ 2ರಲ್ಲಿ ಪೂರ್ವ ಪಶ್ಚಿಮ 8 ಗಜ, ಉತ್ತರ ದಕ್ಷಿಣ 10 ಗಜ ಉಳ್ಳ ಜಮೀನು. ಸೇಮ್ ನೆಕ್ಸ್ಟು ಡಾಕ್ಯುಮೆಂಟು ವೆಂಕಟಬೋಯಿ ಮಗ ವೆಂಕಟಸ್ವಾಮಿಗೆ ಮನೆ ಕಟ್ಟಿಕೊಳ್ಳಲು GV ಸುಬ್ಬಾರೆಡ್ಡಿ ಸೇಮ್ ಡೇಟು. ಅದರಲ್ಲೂ ಸೇಮ್ ಗ್ವಾಳಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 2ರಲ್ಲಿ ವೆಂಕಟರಾಮಣ್ಣ ಖಾತೆ ಜಮೀನಿನಲ್ಲಿರುವ ಪೂರ್ವ ಪಶ್ಚಿಮ 8 ಗಜ, ಉತ್ತರ ದಕ್ಷಿಣ 5 ಗಜ. ಅದೇ ರೀತಿ ಮ್ಯಾಕಲ ವೆಂಕಟಪ್ಪನ ಮಗ ವೆಂಕಟರಾಯಪ್ಪನಿಗೆ ಮನೆ ಕಟ್ಟಿಕೊಳ್ಳಲು ಸೇಮ್ ಡೇಟು. ಇದರಲ್ಲೂ ವೆಂಕಟರಾಮಣ್ಣನ ಜಮೀನು ನಮ್ಮ ಅಣ್ಣ ವೆಂಕಟರಾಮಣ್ಣನ ಹೆಸರಿನಲ್ಲಿರುತ್ತದೆ. ಅವ್ರಿಗೂ ಕೊಡೋದು 10ಗೆ 12 ಗಜ. ಮುಂದುವರೆದು ದೊಡ್ಡ ವೆಂಕಟಬೋಯಿ ವೆಂಕಟರಾಯಪ್ಪ ಇವರು ಬಂದಿದ್ದಾರೆ, ಅವ್ರಿಗೂ ಅಷ್ಟೇ 12ಗೆ 12 ಗಜ ಕೊಡ್ತಾರೆ. ಮತ್ತು ವೆಂಕಟಬೋಯಿ ಮಗ ಗುರುವನ್ಬೋಯಿ ಅವ್ರಿಗೂ ಮನೆ ಕಟ್ಟಿಕೊಳ್ಳಲು ಸೇಮ್ ಸರ್ವೆ ನಂಬರಲ್ಲಿ ನಮ್ಮ ಅಣ್ಣನ ವೆಂಕಟರಾಮಣ್ಣ ಖಾತೆ ಜಮೀನಿನಲ್ಲಿ ಅವ್ರು ಕೊಡೋದು 4 ಗಜಕ್ಕೆ 9 ಗಜ. ಅದೇ ರೀತಿ ಅದೇ ದಿನ ಯಾಮಣ್ಣನ ಮಗ ಚೌಡಪ್ಪ ಅಂದರೆ ಇವ್ರಿಗೆ ಮನೆ ಕಟ್ಟಿಕೊಳ್ಳಲು 11ಗೆ 13 ಗಜ. ಅದೇ ರೀತಿ ಪಾಪಣ್ಣ ಮತ್ತು ಪಾಪಣ್ಣ ಬಿನ್ ವೆಂಕಟಪ್ಪ ಇವ್ರಿಗೆ 8ಗೆ 12 ಗಜ ಕೊಡ್ತಾರೆ. ಅವ್ರ ವಂಶನ ಇಲ್ದಿರೋ ಹೋಯ್ತು. ಗುರುವನ್ ಬೋಯಿನೂ ವಂಶ ಇಲ್ದಿರೋ ಹೋಯ್ತು, ವೆಂಕಟಸ್ವಾಮಿನೂ ಇಲ್ದಿರೋ ಹೋಯ್ತು, ಪಾಪಣ್ಣನೂ ಇಲ್ದಿರೋ ಹೋಯ್ತು. ಇವರು ಯಾವಗೋಳಪಲ್ಲಿಯಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಇದರಲ್ಲಿ ಅವ್ರು ಹೇಳೋದು ಸರ್ವೆ ನಂಬರ್ 2ರ ಪಾಣಿಯಲ್ಲಿ
ವೆಂಕಟರಾಮಣ್ಣ ಇಲ್ಲಿದ್ದವರು ಹೆಂಗ್ ಬಂದ್ರು ಅಂತ ಪಟ್ಟ ಬುಕ್ಕು ನಮ್ಗೆ ಕೊಟ್ಟಿರೋದು 1952 ಅಲ್ಲೇ, ಪಾಣಿ ಬರೋದು 1965 ಅಲ್ಲೇ. ನಮಗಿರೋದು ದಾಖಲಾತಿ 1878ರಿಂದ 2025 ಇಲ್ಲಿವರೆಗೂ ಇದೆ, 26ವರೆಗೂ ಇದೆ. ವೆಂಕಟರಾಮಣ್ಣ 5 ಎಕರೆ 5 ಗುಂಟೆಗೆ ಓನರ್, ಪಟ್ಟಾದಾರ ಅಂತ ಬರೆದಿರ್ತಾರೆ. ಅದಾದ ನಂತರ ಇವ್ರ ಹೆಸರು ಬರೀತಾರೆ. ಇವ್ರ ಹೆಸರು ಹೆಂಗೆ ಬರೀತಾರೆ ಅಂದರೆ ಈ ಸೇಲ್ಡಿಡ್ ಬೇಸಿಸ್ ಮೇಲೆ RR 149ರಿಂದ 156, 149ರಿಂದ 156 RR ನಂಬರ್ 149ರಿಂದ 156 ಎಲ್ಲರ ಹೆಸರು ಬರೆಯುತ್ತೆ. ಹೆಂಗ್ ಬರುತ್ತೆ ಅವ್ರಿಗೆ ಸೋರ್ಸು? RR ನಂಬರ್ ಎಂಟ್ರಿ ಆಗಕ್ಕೆ ಕಾರಣ ಸೇಲ್ ಡೀಡ್ಗಳು ಬರೀತಾರೆ, 8 ಸೇಲ್ ಡೀಡ್ ಬರೀತಾರೆ. 8 ಸೇಲ್ ಡೀಡ್ ಅಲ್ಲಿ ಕೊಟ್ಟಿರೋ ಜಾಗ 7020 ಅಡಿ, ಅಂದರೆ 6.5 ಗುಂಟೆಗಿಂತ ಕಮ್ಮಿ ಜಾಗ. ಅವ್ರು ಕೇಳ್ತಾ ಇರೋದು ಎಂಟೈರ್ ನಮ್ಮ ಜಮೀನಲ್ಲಿ ದಾಖಲಾತಿ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂತ. ಅವ್ರಿಗೆ ಏನು ದಾಖಲಾತಿ ಬಂದಿದೆಯೋ ಅದೆಲ್ಲ ನಮ್ಮ ಜಮೀನಿಂದ ಬಂದಿರೋದು. ಇದೇ ರೀತಿ ಮತ್ತೆ 1971, 72, 73ರಲ್ಲಿ ಕ್ಲಿಯರ್ ಆಗಿ ಕಲ್ಟಿವೇಟರ್ ಕಾಲಮಲ್ಲೇ ಬರೀತಾರೆ, ವೆಂಕಟಸ್ವಾಮಿ, ವೆಂಕಟರಾಯಪ್ಪ ಮದ್ರೆಡ್ಡಿ ಈ 4 ಜನ ಸಾಗುವಳಿದಾರರಲ್ಲ, ಇವರು ಮನೆಗಳನ್ನು ಮಾತ್ರ ಕಟ್ಟಿಕೊಂಡಿರುತ್ತಾರೆ. ಒಟ್ಟು ವಿಸ್ತೀರ್ಣ 6 ಗುಂಟೆ. ವೆಂಕಟರಾಮಣ್ಣ 4 ಎಕರೆ 39 ಗುಂಟೆ. ಮತ್ತೆ ಮುಂದುವರೆದು ಈ RR ನಂಬರ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಅದು ಕಂಟಿನ್ಯೂ ಆಗಿ ಟಿಲ್ 2023ವರೆಗೂ ಕಂಟಿನ್ಯೂ ಆಗುತ್ತೆ. RR ನಂಬರ್ ಸೈಡಲ್ಲಿ ಬರೀತಾರೆ, ಎಲ್ಲರದು ನೇಮ್ಗಳು ಬರುತ್ತೆ. ನೇಮ್ಗಳು ಬಂದಾಗ ಏನು ಮಾಡ್ತಾರೆ ಅಂದರೆ ಅವರು ಇವಾಗ ಕೇಳ್ತಾ ಇರೋದು ಮೇಲಿನಂತೆ ಜಂಟಿ, ನಾವು ಜಂಟಿ ಮಾಲೀಕರು ಅಂತಾರೆ. ಅವ್ರು ಕೊಟ್ಟಿರೋದು ಈ RR ನಂಬರ್ ಪ್ರಕಾರ, ನಮ್ಮ ಸೇಲ್ಡಿಗಳ ಪ್ರಕಾರ ಕೊಟ್ಟಿರೋದೇ ಗಜಗಳ ಲೆಕ್ಕದಲ್ಲಿ. ಆ ಗಜಗಳ ಲೆಕ್ಕದಲ್ಲಿ ಇಲ್ಲಿ ಎಂಟ್ರಿ ಮಾಡಿದ್ರೆ ಎಂಟ್ರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಗುಂಟೆಗಳ ಲೆಕ್ಕದಲ್ಲಿ ಮಾತ್ರ ಪಾಣಿಯಲ್ಲಿ ಎಂಟ್ರಿ ಮಾಡ್ಬೋದು. ಗಜಗಳ ಲೆಕ್ಕದಲ್ಲಿ ಮಾಡೋಕ್ಕಾಗದೇ ಇರೋದ್ರಿಂದ ರೆವಿನ್ಯೂ ಅಫಿಷಿಯಲ್ಸು ಮೇಲಿನಂತೆ ಜಂಟಿ ಅಂತ ಬರೆದಿರ್ತಾರೆ. ಆ ಮೇಲಿನಂತೆ ಜಂಟಿ ಅಂತ ಇರೋದನ್ನು ಮಿಸ್ಯೂಸ್ ಮಾಡಿಕೊಂಡು ಈ ದಿವಸ ಇವ್ರು ನಮ್ಮ ಜಮೀನು ಕಬಳಿಕೆ ಮಾಡಿದ್ದಾರೆ ಅಂತಾರೆ. ನಾವು ಯಾರ ಜಮೀನು ಕಬಳಿಕೆ ಮಾಡಿಲ್ಲ, ನಾವು ಮನೆಗಳು ಕಟ್ಕೊಳ್ಳೋಕ್ಕೆ ಜಾಗ ಕೊಟ್ಟಿರೋದು. ಮನೆಗಳು ಕಟ್ಕೊಂಡಿದ್ದಾರೆ, ಮನೆಗಳಲ್ಲಿ ವಾಸ ಇದ್ದಾರೆ. ಬೇಕಾದರೆ ಅವರೇ ಹದ್ದುಬಸ್ತಿಗೆ ಹಾಕಲಿ, ಅವ್ರದ್ದು ಏನಿದೆಯೋ ಜಮೀನು ಹದ್ದುಬಸ್ತು ಹಾಕ್ಕೊಂಡು ಆ ವಿಸ್ತೀರ್ಣದಲ್ಲಿ ಅವ್ರು ಇರಲಿ, ನಮ್ದೇನು ತೊಂದರೆ ಇಲ್ಲ, ನಮ್ದು ಅಭ್ಯಂತರನೂ ಇಲ್ಲ. ನಮ್ಮ ಜಮೀನಿಗೆ ಮೇಲಿನಂತೆ ಜಂಟಿ ಇದ್ದಿದ್ದರಿಂದ ಯಾರ್ಯಾರೋ ಬಂದು ಭೂಗಳ್ರು ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಮುನ್ರಾಜನ್ನವರು ನಮ್ಮ ಮೇಲೆ ಹೇಳಿದ್ದಾರೆ, ಭೂಗಳ್ರು ನಮ್ಮ ತಾತಂದು ಅಂತ. ಅವ್ರ ತಾತ ನಮ್ಮ ದಿವಗೊಳ್ಳಿ ಗ್ರಾಮಕ್ಕೆ ಯಾವುದೇ ರೀತಿ ಸಂಬಂಧನೂ ಇರಲ್ಲ. ಅವ್ರ ತಾತ ಗುಂದಕಿರಿಯಿಂದ ಬಂದಾಗ ನಮ್ಮ ಜಾಗದಲ್ಲಿ ಅವ್ರ ತಾತ ಮನೆ ಕಟ್ಕೊಂಡಿರೋ ಜಾಗನೂ ನಮ್ಮದೇ. ಅದ್ರ ಬಗ್ಗೆ ಸೇಲ್ಡಿಡು ನನ್ನ ಹತ್ರ ಇದೆ. ಅವ್ರು ಕಟ್ಟಿರೋ ಜಾಗನೂ ನಮ್ಮ ಜಾಗದಲ್ಲೇ ಮನೆ ಕಟ್ಕೊಂಡಿರೋದು. ನಾವು ಅಯ್ಯೋ ಪಾಪ ಅಂತ ಇದ್ದಕ್ಕೆ ಈ ದಿವಸ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕಾನೂನು ರೀತಿಯ ಕ್ರಮನೂ ಕೈಗೊಳ್ತೀವಿ, ಕಾನೂನು ಚೌಕಟ್ಟಲ್ಲೇ ನಾವು ನಡ್ಕೊತೀವಿ. ಅವ್ರದ್ದು ಏನಾದರೂ ದಾಖಲಾತಿ ಇದ್ದರೆ ಅವ್ರದ್ದು 1 ಇಂಚು ಜಾಗ ನಮ್ಗೆ ಬೇಕಾಗಿಲ್ಲ, ನಮ್ಮ ಜಾಗನ ನಾವು ಉಳಿಸ್ಕೊತೀವಿ. ಅವ್ರ ಜಾಗ ಏನಾದ್ರು ಇದ್ದರೆ ಅವ್ರ ಕಾನೂನು ರೀತಿ ತಗೊಳ್ಳಿ. ಜಾತಿ ಧರ್ಮ ಹೆಸರು ಹೇಳ್ಕೊಂಡು ಯಾರು ಇದು ಮಾಡಬೇಡಿ. ನಮ್ಮೂರಲ್ಲಿ ಎಲ್ಲರೂ ಅಣ್ಣ ತಮ್ಮನ ಥರನೇ ಇದ್ದೀವಿ, ಅಣ್ಣ ತಮ್ಮರ ಥರನೇ ಇರ್ತೀವಿ. ನಾವು ಯಾರಿಗೂ ವಿರುದ್ಧ ಇಲ್ಲ. ನಾವು ಇಲ್ಲಿ ಜಾತಿ ರಾಜಕೀಯ ಮಾಡಲ್ಲ, ಕ್ಯಾಸ್ಟ್ ರಾಜಕೀಯ ಯಾವುದು ಮಾಡಲ್ಲ. ದಯವಿಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅಂತ ತಹಸೀಲ್ದಾರ್ ಅವ್ರನ್ನ ಒತ್ತಾಯಿಸ್ತೀವಿ. ಕುಟುಂಬದ್ದು ನಮಗೆ 1878ರಿಂದ ಇಲ್ಲಿವರೆಗೂ ನಮಗೆ ದಾಖಲಾತಿಗಳಿದೆ. ಈಗ ಅವ್ರಿಗೆ ಖಾತೆ ಏನಾರ ಮಾಡಿಕೊಟ್ಟಿದ್ದಾರಾ? ಜಿ.ವಿ. ಸುಬ್ಬಾರೆಡ್ಡಿ ಅನ್ನೋರು. ಜಿ.ವಿ. ಸುಬ್ಬಾರೆಡ್ಡಿ ಅವರು ಕ್ಲಿಯರ್ ಆಗಿ ಬರೀತಾರೆ, ನಮ್ಮ ಅಣ್ಣ ವೆಂಕಟರಾಮಣ್ಣನ ಹೆಸರಿನಲ್ಲಿ ಇರುವ ಜಮೀನನ್ನು ನಾನು ಈ ದಿವಸ ನಿಮಗೆ ಮನೆ ಕಟ್ಟಿಕೊಳ್ಳಲು ಆ ಗಜಗಳ ಲೆಕ್ಕದಲ್ಲಿ ಕೊಡ್ತಾ ಇದ್ದೀವಿ ಅಂತ ಬರೀತಾರೆ. ಇದರಿಂದ ಅವ್ರದ್ದು ಗ್ರೀವೆನ್ಸ್ ಏನು ಅಂದರೆ ನಮ್ಮನ್ನು ಜಂಟಿ ಬರೆದಿದ್ದಾರೆ, ನಾವು ಓನರ್ಸು. ಈ ವೆಂಕಟರಾಮಣ್ಣ ಎಲ್ಲಿಂದ ಬಂದ ಅಂತ ಕೇಳ್ತಾರೆ. ವೆಂಕಟರಾಮಣ್ಣ ಎಲ್ಲಿಂದನೂ ಬರಲ್ಲ. ನಾವು 1943ರಲ್ಲೇ ವೆಂಕಟರಾಮಣ್ಣ ಹೆಸರು ಈ ಜಮೀನಿಗೆ ಸಂಬಂಧಪಟ್ಟಂಗೆ RR ಅಲ್ಲಿ ನಮೂದಾಗಿರುತ್ತದೆ. ಅವ್ರಿಗೆ ಏನು ಶೇಲ್ಡಿಡ್ ಬರೆದು ಕೊಡ್ತಾರೋ ಅದರಲ್ಲೇ ಕ್ಲಿಯರ್ ಆಗಿ ಬರೆದಿದ್ದಾರೆ, ಇದು ವೆಂಕಟರಾಮಣ್ಣನ ಜಮೀನು ಅಂತ. ಹಂಗೆ ಬರೆದಿದ್ರು ಕೂಡ ಅವರು ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ಮೇಲೆ ಮಾಡ್ತಾ ಇರ್ತಾರೆ. ಸಾಗುವಳಿ ಚೀಟಿ